ಹಲೋ, ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ತುಮಕೂರು ಜಿಲ್ಲೆ ಹತ್ರ ಇರುವಂತಹ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ. ನಾವು ಆ್ಯಕ್ಚುಲಿ 2 ವೀಲರ್ಸಲ್ಲಿ ಹೋಗ್ತಾ ಇದ್ದೀವಿ. ನಾನು, ಹಸ್ಬೆಂಡು ಮತ್ತು ಒಂದು ಕುಟುಂಬ ಹೋಗ್ತಾ ಇದ್ದೀವಿ. ಈ ಒಂದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದೇವರಾಯನ ದುರ್ಗದಲ್ಲಿ ಇದೆ. ಈ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಕೆಳಗಡೆಯಿಂದ ಮೇಲೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ವಾ, ನೋಡಿ, ಇದೇ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇರೋದು ಈ ದೇವರಾಯನ ದುರ್ಗಕ್ಕೆ. ಹಾಗಾಗಿ ನಿಮಗೂ ಒಂದು ಸ್ವಲ್ಪ ತಿಳಿಸ್ಕೊಡೋಣ, ಈ ಒಂದು ಬೆಟ್ಟ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೆ. ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಕಲ್ಯಾಣಿ ಇದೆ ಅಲ್ವಾ, ಈ ಕಲ್ಯಾಣಿ ಬಂದ್ಬಿಟ್ಟು ಇದ್ರ ಹೆಸರು ನಾಮದ ಚಿಲುಮೆ ಕಲ್ಯಾಣಿ ಅಂತ ಇದ್ರ ಹೆಸರು. ಈ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಸುಮಾರು ಕೆಳಗಡೆಯಿಂದ ಅಂದರೆ ಕೆಳಗಡೆ ದೇವರಾಯನ ದುರ್ಗ ಇದೆ ಅಲ್ವಾ, ಸೊ ಅಲ್ಲಿಂದ ಆ ಒಂದು ಮೇಲೆ ಬೆಟ್ಟಕ್ಕೆ 3940 ಅಡಿ ಎತ್ತರದಲ್ಲಿ ಈ ಒಂದು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಬೆಟ್ಟದ ಮೇಲೆ ಇದೆ. ಓಕೆ, ಇಲ್ಲಿ ಒಂದು ಜಯಮಂಗಳ ನದಿ ಅಂತ ಕೂಡ ಇದೆ. ಮತ್ತು ಇಲ್ಲಿ ಹೇಳಬೇಕಂದ್ರೆ 2 ರೀತಿಯ ನದಿ ಇದೆ, ರಾಮತೀರ್ಥ ಮತ್ತು ಧನುಷ್ ತೀರ್ಥ ಅಂತ. ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅವತ್ತು ಜನ ಇರಲಿಲ್ಲ, ಕಡಿಮೆ ಇದ್ದರು. ನಾವು ಹೋಗಿದ್ದು ಆ್ಯಕ್ಚುಲಿ ಮಧ್ಯಾಹ್ನ ಆಗಿತ್ತು. ಬೆಳಿಗ್ಗೆ ಆಗಿದ್ದು ಸ್ವಲ್ಪ ರಶ್ ಇರ್ತಾಯಿತ್ತು. ನಾವು ಮಧ್ಯಾಹ್ನ ಹೋದ್ವಿ. ನೋಡಿ, ಇಲ್ಲೇ ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದು. ತೆಂಗಿನಕಾಯಿ ಹೊಡ್ಕೊಂಡು ನಾವು ಹೋದ್ವಿ. ಒಳಗಡೆ ಪ್ರವೇಶ ಹೋಗ್ತಾಯಿದ್ವಿ. ಇದೇ ಸಭಾಂಗಣ ನೋಡಿ. ಇದು ದೇವಸ್ಥಾನ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಒಂದು ಒಳಗಡೆ ಗರುಡ ಸ್ತಂಭ ಇದೆ ಒಳಗಡೆ. ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ, ಕ್ಯೂಯಲ್ಲಿ ಹೋಗ್ತಾ ಇದ್ದೀವಿ. ಅದೇ ಹೇಳಿದ್ನಲ್ವ, ರಶ್ ಇರಲಿಲ್ಲ ಅವತ್ತು, ಸೊ ಹಾಗಾಗಿ ಆರಾಮಾಗಿ ಹೋದ್ವಿ. ಸೊ ಲೈನಲ್ಲಿ ಹೋಗ್ತಾ ಇದ್ದೀವಿ. ನೀವು ಇಲ್ಲಿ ಬೆಂಗಳೂರಿಂದ ಇಲ್ಲಿ ಸುಮಾರು ಎಷ್ಟು ಅಂದರೆ 72 ಕಿಲೋಮೀಟ್ರ್ ಇದೆ. ನೀವು ಒಂದು ದಿನದಲ್ಲಿ ವಿಸಿಟ್ ಮಾಡಿ ಬರ್ಬೋದು. ನೋಡಿ, ಇಲ್ಲಿ ಭಕ್ತಾದಿಗಳ ಗಮನಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅರ್ಚನೆ ಮಾಡಿಸ್ಬೇಕಂದ್ರೆ ಇಲ್ಲಿ ಟಿಕೆಟ್ ಕೊಡ್ತಾರೆ. ನಾವು ಅಲ್ಲಿ ಅರ್ಚನೆ ಮಾಡಿಸುವಾಗ 10 ರೂಪಾಯಿ ಟಿಕೆಟು. ಸೊ ಅರ್ಚನೆ ಮಾಡಿಸ್ಬೋದು ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ ಹೇಳಬೇಕಂದ್ರೆ ಕೆಳಗಡೆ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ಇದೆ. ಸೊ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಇವಾಗ ನಾನು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ತೋರಿಸ್ಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಹೋಗ್ತಾ ಇದ್ದೀವಿ. ಗರ್ಭಗುಡಿ ಒಳಗಡೆ ಜನ ಚಕ್ರಿದಾರ ಪೂಜೆ ಮಾಡ್ತಾ ಇದ್ದಾರೆ. ಒಳಗಡೆ ಅರ್ಚನೆ ಮಾಡಿಸ್ಬೇಕಿತ್ತು. ಸೊ ಅರ್ಚನೆ ಮಾಡಿಸಿದ್ವಿ. ಇಲ್ಲಿ ನೀವು ಬರಬೇಕಂದ್ರೆ ಆರಾಮಾಗಿ ಎಲ್ಲ ಚೆನ್ನಾಗಿದೆ. ಅಂದರೆ ನೀವು ಇರಬೇಕಂದ್ರೂ ಇಲ್ಲಿ ವಸತಿ ಗೃಹಗಳು ಎಲ್ಲ ಇದೆ. ಸೊ ಎಲ್ಲ ಸೌಕರ್ಯಗಳು ಇದೆ. ನೀವು ದಿನ ಇರ್ಬೋದು. ಈ ದೇವರಿಗೆ ಆರತಿ ಬೆಳಗ್ತಾ ಇದ್ದಾರೆ. ದೇವರಿಗೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ನೋಡಿ ಆರತಿ ಬೆಳಗ್ತಾ ಇದ್ದಾರೆ. ನಮಸ್ಕಾರ ಮಾಡ್ಕೊಳ್ಳೋಣ. ನಮಸ್ಕಾರ ಮಾಡ್ತೀವಿ. ಒಳ್ಳೆಯದಾಗಿ ಎಲ್ರಿಗೂ ಒಳ್ಳೆಯದಾಗಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸೊ ನಮ್ಮ ಮೇಲೂ ಇರಲಿ. ಹಾಗೆ ಸೊ ಯಾರನ್ನು ನೋಡ್ತಾ ಇದ್ರೆ ಅವ್ರ ಮೇಲೇನೂ ಇರಲಿ ಅಂತ ದೇವರ ಹತ್ರ ಬೇಡ್ಕೊಳ್ತೀನಿ. ಹಾಗೆ ದರ್ಶನ ಆಯಿತು. ಸೊ ಇನ್ನೇನು ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ಅದೇ ಇಲ್ಲಿ ಎಲ್ಲ ರೀತಿಯ ವಸತಿ ಗೃಹಗಳಿದೆ. ಸೊ ನೀವು ಆರಾಮಾಗಿ ಬಂದು